ವೀಕ್ಷಕರೇ, ನಿಮಗೆಲ್ಲ ಭಾವನಾ ರಾಮಣ್ಣ ಅವರು IVF ಮೂಲಕ ತಾಯಿಯಾಗಿ ಅವಳಿ ಮಕ್ಕಳಿಗೆ ಜನನ ನೀಡಿದ್ದು ಹಾಗೂ ವಿಧಿಯ ಆಟಕ್ಕೆ ಒಂದು ಮಗುವನ್ನು ಕಳೆದುಕೊಂಡಿದ್ದು ನಿಮಗೆ ಗೊತ್ತೇ ಇದೆ. ತುಂಬಾ ನೋವಿದ್ದರೂ ಒಂದು ಮಗುವಿನ ಉಳಿವಿನಿಂದ ತನ್ನ ತಾಯ್ತನದ ಆಸೆಯನ್ನು ಈಡೇರಿಸಿಕೊಂಡಿದ್ದರು ಭಾವನಾ ರಾಮಣ್ಣ. ಈಗ ಯಾಕೆ ಈ ಸುದ್ದಿ ಅಂತೀರಾ? ಸುದ್ದಿ ಇದೆ ವೀಕ್ಷಕರೇ. ಭಾವನಾ ರಾಮಣ್ಣ ಅವರ ಬಳಿ ಈಗ ಒಬ್ಬಳು ಮಗಳಿದ್ದಾಳೆ. ಆ ಮಗು ಅವರ ಜೀವನದಲ್ಲಿ ಹೊಸ ಬೆಳಕು ಮತ್ತು ಸಂತೋಷವನ್ನು ತಂದಿದೆ. ಮಗಳ ನಗು, ಆಟಗಳು ಭಾವನಾ ಅವರ ಜೀವನದಲ್ಲಿ ಇನ್ನಷ್ಟು ಖುಷಿಯನ್ನು ತಂದಿದೆ. ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಖುಷಿಯಿಂದ ಹಂಚಿಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಇಂತಹ ಜೀವನದ ಖುಷಿಗೆ ಕಾರಣವಾದ ಮಗಳ ನಾಮಕರಣ ಕಾರ್ಯಕ್ರಮವನ್ನು ಸರಳವಾಗಿ ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ಇತ್ತೀಚೆಗೆ ಆಚರಿಸಲಾಗಿದೆ. ಈ ವಿಶೇಷ ಸಂದರ್ಭದಲ್ಲಿ ಮಗಳಿಗೆ ರುಕ್ಮಿಣಿ ಎಂದು ಹೆಸರಿಡಲಾಗಿದೆ. ಈ ಹೆಸರು ಭಾವನಾ ಅವರ ಅಜ್ಜಿಯವರ ಹೆಸರು ಕೂಡ ಆಗಿದ್ದು, ಅವರ ನೆನಪನ್ನು ಸದಾ ಉಳಿಸಿಕೊಳ್ಳುವ ಉದ್ದೇಶದಿಂದ ಈ ಹೆಸರನ್ನು ಆಯ್ಕೆ ಮಾಡಲಾಗಿದೆ. ಈ ನಾಮಕರಣ ಕೇವಲ ಒಂದು ಕಾರ್ಯಕ್ರಮವಲ್ಲ, ಕುಟುಂಬದ ಪ್ರೀತಿ, ಸಂಪ್ರದಾಯ ಮತ್ತು ನೆನಪುಗಳನ್ನು ಪ್ರತಿಬಿಂಬಿಸುವ ಕಾರ್ಯಕ್ರಮವಾಗಿತ್ತು. ಈಗ ಭಾವನಾ ರಾಮಣ್ಣ ಅವರು ಕುಟುಂಬದ ಹೊಸ ಆಸೆ, ಸಂತೋಷ ಮತ್ತು ಪ್ರೀತಿಯೊಂದಿಗೆ ಮುಂದಿನ ಜೀವನ ಎದುರಿಸುತ್ತಿದ್ದಾರೆ. ಏನೇ ಆಗಲಿ, ಸಾಕಷ್ಟು ಸವಾಲುಗಳನ್ನು ತನ್ನ ತಾಯಿಯಾಗುವ ಆಸೆಯೊಂದಿಗೆ ಅನುಭವಿಸಿದ ಭಾವನಾ ರಾಮಣ್ಣ ಅವರ ಜೀವನ ಇನ್ನು ಮುಂದೆ ರುಕ್ಮಿಣಿ ಅನ್ನೋ ಮಗಳು ಖುಷಿಯ ಆಟ, ನೋಟ, ತೊದಲ ಮಾತುಗಳಿಂದ ಅವರು ಸದಾ ಖುಷಿಯನ್ನು ಕೊಡಲಿ ಎಂದು ಇನ್ಸೈಟರ್ಸ್ ಕಡೆಯಿಂದ ಪ್ರಾರ್ಥಿಸೋಣ.